ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗಾಗ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಇದರ ನಡುವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಈ ರೀತಿಯಾದಂಥ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದ ನಾಯಕರಿಂದ, ಕಾಂಗ್ರೆಸ್ ಪಕ್ಷದ ಶಾಸಕರಿಂದ ಆಗಾಗ ಕಾಲಕಾಲಕ್ಕೆ ಬರ್ತಾನೆ ಇರುತ್ತೆ. ಇದೆಲ್ಲದರ ನಡುವೆ ಈಗಾಗಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಏನೋ ಬದಲಾವಣೆ ಇದೆ ಅಂತಲ್ಲ, ಆದರೆ ಈ ಒಂದು ಬೆಳವಣಿಗೆಗಳ ನಡುವೆ ನಾಯಕತ್ವವನ್ನು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನು ಈ ಎಲ್ಲ ನಾಯಕರು ಪ್ರಮುಖವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭೇಟಿ ಆಗ್ತಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಹಜವಾಗಿ ಈ ಒಂದು ಭೇಟಿ ಕಾಂಗ್ರೆಸ್ ಮನೆಯ ರಾಜಕಾರಣಕ್ಕೆ ಇನ್ನಷ್ಟು ರೆಕ್ಕೆಪುಕ್ಕವನ್ನು ಕೊಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತಂದು ಕೊಟ್ಟಂಥವರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅಂತ ಹೇಳಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು. ನಮ್ದು 1 ಕೋಟಿ ಪ್ರಾರ್ಥನೆ ಇದೆ, ಅವ್ರದ್ದು ಒಂದೇ ಒಂದ್ಸಲ ಹೇಳಿದ್ರೆ ಭಗವಂತ ಒಪ್ಕೋತಾನೆ. ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಮಾತಿದೆ. ಹಾಗೆಯೇ ಕಾಂಗ್ರೆಸ್ನಲ್ಲಿ ಅದೆಷ್ಟೇ ಸ್ಪಷ್ಟನೆ ಕೊಟ್ಟರೂ ಸಿಎಂ ಕುರ್ಚಿ ಸುತ್ತಲಿನ ಚರ್ಚೆಯ ಬಿಸಿ ಮಾತ್ರ ತಣ್ಣಗಾಗ್ತಿಲ್ಲ. ಕೈ ಮನೆಯೊಳಗಿನ ದಿನಕ್ಕೊಂದು ಬೆಳವಣಿಗೆ ಬದಲಾವಣೆಗೆ ಪುಷ್ಟಿ ನೀಡ್ತಿದೆ. ನಾವೆಲ್ಲರೂ ಅವ್ರ ಜೊತೆಲಿದ್ದೀವಿ, ನಾನೊಬ್ಬನೇ ಅಲ್ಲ. ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕು ಡಿ.ಕೆ. ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ನಡೀತಿರೋ ನಾಯಕತ್ವ ಬದಲಾವಣೆ ಚರ್ಚೆಯ ನಡುವೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಇಷ್ಟೇ ಅಲ್ಲದೆ ನಾಳೆ ಸಿಎಂ ಸಿದ್ದರಾಮಯ್ಯ ಕೂಡ ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿಗೆ ತೆರಳಲಿದ್ದಾರೆ. ಹೀಗಾಗಿ ಕೈ ಮನೆಯ ಪಟ್ಟದ ಆಟ ಮತ್ತೆ ಆಕ್ಟಿವ್ ಆಯ್ತಾ ಅನ್ನೋ ಕುತೂಹಲ ಮೂಡಿದೆ. ಆದರೆ ಇಂತಹದೊಂದು ಚರ್ಚೆಯನ್ನ ಡಿ.ಸಿ.ಎಂ ಡಿ.ಕೆ. ತಳ್ಳಿ ಹಾಕಿದ್ದಾರೆ. ಆದರೆ ಡಿ.ಕೆ. ಆಪ್ತ ಬಳಗ ಶಾಸಕರು ತಮ್ಮ ಪಟ್ಟು ಬಿಗಿ ಹಿಡಿದಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿ.ಕೆ. ಸಿಎಂ ಆಗಲಿ ಎಂಬ ಮಾತನ್ನ ಪುನರುಚ್ಚರಿಸಿದ್ದಾರೆ. ಮತ್ತೊಂದು ಕಡೆ ಸಚಿವ ಎಂ.ಬಿ. ಪಾಟೀಲ್ ಕುರ್ಚಿ ಖಾಲಿ ಇಲ್ಲ ಎಂದಿದ್ದಾರೆ. ಭಗವಂತ ಅವ್ರ ಬಾಯಿಂದ ಅದನ್ನು ಹೇಳಿಸಿದ್ದಾನೆ, ಒಳ್ಳೇದಾಗ್ತದೆ, ಭಗವಂತ ಅವ್ರ ಪ್ರಾರ್ಥನೆ ಕೇಳ್ತಾನೆ ಅನ್ನೋ ಒಂದು ನಂಬಿಕೆ ನನಗೆ ಇದೆ. ನಾವು ಎಲ್ಲ ಜಿಲ್ಲೆಯ ಶಾಸಕರು ಒಗ್ಗಟ್ಟಿನಿಂದ ಅವರು ಮುಖ್ಯಮಂತ್ರಿ ಆಗಬೇಕು ಡಿ.ಕೆ. ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ. ನಮಗೇನು ಅದರ ಮೇಲೆ ಭಿನ್ನವಾದಂಥ ಅಭಿಪ್ರಾಯ ಇಲ್ಲ, ಜಿಲ್ಲೆಯ ಜನಾಭಿಪ್ರಾಯನೂ ಹಾಗೆ ಇದೆ. ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ನೀವು ಯಾಕಂದ್ರೆ ಮುಂದಿನ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ತಿಳಿಸ್ಬಿಡ್ತೀರಾ? ಇಂದಿನಿಂದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿರಲಿದ್ದು, ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಿಎಂ ಪಟ್ಟ ಬದಲಾವಣೆ ಚರ್ಚೆ ನಡುವೆ ಇಬ್ಬರು ನಾಯಕರ ದೆಹಲಿ ಪ್ರಯಾಣ ಭಾರೀ ಕುತೂಹಲ ಮೂಡಿಸಿದೆ. ಮಹೇಶ್, ಟಿವಿ9 ದೆಹಲಿ.